ಲೇ ಕರಿಯ, ಈ ಆಮ್ಲ ಮಳೆ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಈ ಮಳೆ ಹೆಂಗ್ ಬರುತ್ತಂತಾನೆ ಗೊತ್ತಿಲ್ಲ, ಇನ್ನು ಆಮ್ಲ ಮಳೆಗೆ ಹೋದೆಲ್ಲ ನನಗೇನು ಗೊತ್ತಿಲ್ಲ. ಹೇಳಿದ್ರೆ ತಿಳ್ಕೊಂತೀನಪ್ಪ. ಯಾವಾಗಲೂ ಮಳೆ ಬರಲಿ ಅಂತಿರ್ತೀಯ. ಮಳೆಯಲ್ಲಿ ಆಡಬೇಕು, ಮಳೆಯಲ್ಲಿ ತೋಯಿಸ್ಕೋಬೇಕು, ನೀವು ಅಮ್ಮನ ಹತ್ರ ಬೋಯಿಸ್ಕೋಬೇಕು, ಇದೇ ನಿನ್ನ ಕೆಲಸ. ಅದೇ ಮಳೆ ಆಮ್ಲ ಮಳೆ ಅಂತ ಆದಾಗ ಏನು ಮಾಡ್ತೀಯ ಹೇಳು? ಅದೇ ಮಳೆಯಲ್ಲಿ ನೆನೆಸ್ಕೊಳ್ತೀಯ? ಆಮ್ಲ ಮಳೆ ಅಂದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳು. ಅಯ್ಯೋ, ಮಳೆ ಅಂದ್ರೆ ನನಗೆ ತುಂಬಾ ಇಷ್ಟಪ್ಪ. ಈ ವರ್ಷ ಅಂತೂ ಮಳೆ ಸರಿಯಾಗಿ ಬರಲೇ ಇಲ್ಲ. ನಾನು ಎಷ್ಟು ನೆನೆಸ್ಕೋಬೇಕು, ಮಳೆಯಲ್ಲಿ ಆಡಬೇಕು ಅಂತ ಅಂತಿಟ್ಕೊಂತೀನಿ, ಮಳೆನೇ ಬರುವಲ್ದು. ನೀನ್ ಮಳೆ ಬರೋ ಟೈಮಲ್ಲಿ ಆಸಿಡ್ ಮಳೆ, ಆಮ್ಲ ಮಳೆ ಅಂತಿರ್ತೀಯಲ್ಲ, ಏನದು ಆಮ್ಲ ಮಳೆ ಅಂದ್ರೆ? ಜ್ವಾಲಾಮುಖಿ ಸ್ಫೋಟ, ಉಷ್ಣ ಸ್ಥಾವರದಲ್ಲಿ ಕಲ್ಲಿದ್ದಲಿನ ಉರಿಸಿದಾಗ, ಪೆಟ್ರೋಲಿಯಂನಲ್ಲಿರುವ ಗಂಧಕವನ್ನು ಉರಿಸಿದಾಗ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಸೇರುತ್ತದೆ. ಇಂತಹ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿರುವ ನೀರಿನ ಅಣುವಿನೊಂದಿಗೆ ವರ್ತಿಸಿ ಆಮ್ಲಮಳೆ ಉಂಟಾಗುತ್ತದೆ. ಈ ಆಮ್ಲಮಳೆಯು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಿ ಸ್ಮಾರಕಗಳಾದ ನಮ್ಮ ಅನೇಕ ಸ್ಮಾರಕಗಳು, ವಿಗ್ರಹಗಳು, ಹಳೆ ಕಟ್ಟಡಗಳು, ಅವುಗಳ ಮೇಲೆ ಮಳೆ ಸುರಿದಾಗ, ಆಮ್ಲಮಳೆ ಸುರಿದಾಗ ಅವು ಹೊಳಪನ್ನು ಕಳೆದುಕೊಂಡು ಕೊರೆಯುವಂತೆ ಆಗುತ್ತದೆ. ಸಸ್ಯದ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಆಮ್ಲಮಳೆಯು ಆಕ್ಸೈಡ್ ಆಫ್ ಸಲ್ಫರ್ ಅಥವಾ ಆಕ್ಸೈಡ್ ಆಫ್ ನೈಟ್ರೋಜನ್ಗೆ ಕಾರಣವಾಗಿದೆ. ಆಮ್ಲಮಳೆಯ pH ಮೌಲ್ಯವು 5.6ರಿಂದ 6.5 ಇರುತ್ತದೆ. ಆಮ್ಲಮಳೆಯಿಂದ ಅನೇಕ ದುಷ್ಪರಿಣಾಮಗಳಿವೆ. ಸಲ್ಫರ್ ಡೈಆಕ್ಸೈಡ್ಗಳು, ನೈಟ್ರೋಜನ್ ಆಗುವುದರಿಂದ ವಾತಾವರಣಕ್ಕೆ ಈ ಆಮ್ಲಮಳೆಯಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತದೆ. ಇದು ಆಮ್ಲಮಳೆ. ಅಯ್ಯೋ, ಆಮ್ಲ ಮಳೆ ಅಂದ್ರೆ ಇಷ್ಟೆಲ್ಲ ದುಷ್ಪರಿಣಾಮ ಇದೆ. ಅಯ್ಯೋ, ಆಮ್ಲ ಮಳೆ ಆಗದಂತ ತಡೆಗಟ್ಟಿ ಒಳ್ಳೆ ವಾತಾವರಣದಲ್ಲಿ pH ಮೌಲ್ಯ ಹೆಚ್ಚಿರುವ ಉತ್ತಮವಾದ ಮಳೆ ಬಿದ್ದರೆ ಎಷ್ಟು ಖುಷಿಯಾಗಿರುತ್ತವ. ಅಯ್ಯೋ, ಈ ಆಮ್ಲ ಮಳೆ ಏನಾದರೂ ನನ್ನ ದೇಹದ ಮೇಲೆ ಬಂದರೆ ನನ್ನ ದೇಹನೂ ಕಪ್ಪಾಗ್ಬೋದಲ್ಲ. ಅಯ್ಯೋ, ಇನ್ಮೇಲೆ ನಾನು ಜಾಸ್ತಿ ಮಳೆಯಲ್ಲಿ ಆಡಲ್ಲಪ್ಪ.